ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಜಾತಿ ಜನಗಣತಿ ವಿಚಾರ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಪ್ರಬಲ ಸಮುದಾಯಗಳೇ ಇದನ್ನ ವಿರೋಧ ಮಾಡ್ತಾ ಇವೆ. ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಅಂತ ಹೇಳಿ ಅಲ್ಲಿಗೆ ಸದ್ಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಿಎಲ್ಬಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದಾಯಗಳ ವಿರುದ್ಧ ಸರ್ಕಾರ ಏನ್ ಸಿಡಿದೆದ್ದಿದೆ, ಆ ಸರ್ಕಾರದ ವಿರುದ್ಧ ಈ ಸಮುದಾಯಗಳು ಸಿಡಿದೆದ್ದಿವೆ. ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ಯಾವುದೇ ಕಾರಣಕ್ಕೂ ಈ ಜಾತಿ ಗಣತಿಯನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ಸಂಪುಟ ಸಭೆಯೂ ಕೂಡ ರಣರಂಗವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನಾಳೆ ವಿಶೇಷ ಕ್ಯಾಬಿನೆಟ್ ಅನ್ನ ಕರೆಯಲಾಗಿದೆ ಇದೇ ವಿಚಾರವಾಗಿ. ಪ್ರಬಲ ಸಮುದಾಯಗಳಂತೂ ಈಗಾಗಲೇ ಶಾಮನೂರು ಶಿವಶಂಕರಪ್ಪ, ಎಂಬಿ ಪಾಟೀಲ್, ಈ ಕಡೆ ಡಿಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ ಎಲ್ಲ ಪ್ರಬಲ ಸಚಿವರೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಹೇಗೆ ನಾಳೆ ಎಲ್ಲರೂ ಒಪ್ಪಿಬಿಡ್ತಾರೆ? ಒಂದು, ಸಿಎಂ ಸಿದ್ದರಾಮಯ್ಯ ಕೂಡ ಈ ಪ್ರಬಲ ಸಮುದಾಯಗಳನ್ನ ವಿರೋಧ ಕಟ್ಟಿಕೊಂಡು ಇದನ್ನ ಹೇಗೆ ಜಾರಿಗೆ ತರ್ತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಸೊ ವರದಿಯ ಬಗ್ಗೆ ಹಲವು ಸಚಿವರು ಭಿನ್ನರಾಗವನ್ನ ಎತ್ತಿದ್ದಾರೆ. ಸಚಿವರ ವಾಕ್ ಸಮರಕ್ಕೆ ಸಭೆ ವೇದಿಕೆ ಆಗುತ್ತಾ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಬ್ರಾಹ್ಮಣ ಸಮುದಾಯದವರು ಹೇಳ್ತಾ ಇದ್ದಾರೆ, ನಾವು 45 ಲಕ್ಷ ಜನ ಇದ್ದೀವಿ, ಅದಕ್ಕೂ ಹೆಚ್ಚು, ಆದ್ರೆ 7-8 ಲಕ್ಷ ತೋರಿಸಿದ್ರೆ ಹೇಗೆ? ಇನ್ನು ವೀರಶೈವ ಲಿಂಗಾಯತ ಸಮುದಾಯದವರು ಕೂಡ ಅಷ್ಟೇ ಹೆಚ್ಚಿದ್ದೀವಿ, ದತ್ತಾಂಶಗಳು ತಪ್ಪಿದೆ ಅಂತ ಹೇಳಿ. ಇನ್ನು ಒಕ್ಕಲಿಗ ಸಮುದಾಯದವರಂತೂ ನಿನ್ನೆ ಒಂದು ಸಭೆನೇ ಮಾಡಿದ್ದಾರೆ. 224 ಕ್ಷೇತ್ರಗಳಲ್ಲಿ ನಾವು ಬರೀ 60 ಲಕ್ಷ ಇದೀವ, ಇದನ್ನ ಒಪ್ಪೋದಕ್ಕಾಗೋದೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ಸಮಾಜಘಾತಕ ಕೆಲಸ, ಇದು ಸಂವಿಧಾನ ವಿರೋಧಿಯಾದಂತ ಕೆಲಸ. ಎಲ್ಲರಿಗೂ ಸಮಾನತೆ ಬೇಕು ಅಂತ ಸಂವಿಧಾನದಲ್ಲಿ ಹೇಳುವಾಗ ಸಂವಿಧಾನವೇ ನಮ್ಮ ಸರ್ವಸ್ವ ಅಂತ ಹೇಳ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೆಲವರು ಇದನ್ನು ವಿರೋಧ ಮಾಡ್ತಿರೋದು ಅತ್ಯಂತ ವಿಪರ್ಯಾಸದ ನೋವಿನ ಸಂಗತಿಯಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ರಾಹುಲ್ ಗಾಂಧಿ ಅವರು ಯಾವಾಗಲೂ ಜಾತಿ ಸಮೀಕ್ಷೆ ಪರವಾಗಿ ಮಾತಾಡ್ತಾರೆ, ಆದ್ರೆ ಅವರದೇ ಪಕ್ಷದ ಕೆಲವು ಮುಖಂಡರಲ್ಲಿ ಅದನ್ನು ವಿರೋಧ ಮಾಡಿ ಮಾತಾಡುವಂತ ವಿಪರ್ಯಾಸಗಳಿದ್ದಾವೆ. ಇದನ್ನು ನಾವು ಯಾರೂ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಇದು ಹಿಂದಿನ ಕಾಲ ಅಲ್ಲ. ನಮ್ಮೆಲ್ಲರಿಗೂ ನಮ್ಮದೇ ಆದಂತ ಚೈತನ್ಯ ಇದೆ. ಹಿಂದುಳಿದ ವರ್ಗದವರಾಗಲಿ, ದಲಿತ ಸಮುದಾಯಗಳಾಗಲಿ, ಬೇರೆ ಬೇರೆ ಹೊರ ಸಮುದಾಯದ ಎಲ್ಲ ಜಾತಿಗಳಿಗೆ ಸಮಾಜದಲ್ಲಿ ಸೂಕ್ತ ಅವಕಾಶಗಳು, ಸ್ಥಾನಮಾನಗಳು, ರಾಜಕೀಯ ಮತ್ತು ಸಾಮಾಜಿಕ ಅವಕಾಶಗಳು ಸಿಗಬೇಕಾಗಿದೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ರೀತಿ ಮಾಡಬೇಕಾದ್ರೆ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ವಿಚಾರವನ್ನ ಇವರು ವಿರೋಧ ಮಾಡ್ತಿದ್ದಾರೆ ಅಂತ. ಇವರು ಸಾಮಾಜಿಕ ನ್ಯಾಯಕ್ಕೆ ಪರ ಇದ್ದಾರ, ವಿರೋಧ ಇದ್ದಾರ ಅನ್ನೋದನ್ನ 2014-15 ಮಾಡಿರೋದು ಬಹಳ ಸೈಂಟಿಫಿಕ್ ಆಗಿ, ಮೆಕ್ಯಾನಿಕಲ್ ಆಗಿ, ಮೆಥಾಡಿಕಲ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಸುಮಾರು 1,60,000 ಜನ ಸರ್ಕಾರಿ ಮತ್ತು ಇತರ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಮೇಲ್ವಿಚಾರಣೆ ನೋಡಿಕೊಂಡಿದ್ದಾರೆ. ಮತ್ತು ಈ ಒಂದೂವರೆ ವರ್ಷದಲ್ಲಿ ಇವರೆಲ್ಲರೂ ಭೇಟಿ ಕೊಟ್ಟಿರೋದು 1,35,35,772 ಕುಟುಂಬಗಳನ್ನು. ಇದು ಮೊದಲೆಲ್ಲ ನಡೀತಾ ಇದ್ದಿದ್ದು ಸ್ಯಾಂಪಲ್ ಸರ್ವೆ, ಇದು ಡೀಟೇಲ್ ಸರ್ವೆ. ಇದಕ್ಕೆ ಏನ್ ನಿಮಗೆ ಮಾನದಂಡ ಎಲ್ಲಿದೆ ಹತ್ರ ಅಂದ್ರೆ 2011ರಲ್ಲಿ ನಮ್ಮ ದೇಶದ ಸೆನ್ಸಸ್ ಇದೆ, ನಿಮಗೆಲ್ಲ ಗೊತ್ತಿರ್ತದೆ. ಅದು ನಮ್ಮ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ 2011 ಸೆನ್ಸಸ್ ಅಲ್ಲಿ 6,2 ಅಥವಾ 3 ಲಕ್ಷ ಅಂತ ನನಗೆ ಗೊತ್ತಿದೆ. ಅದು ನೀವು ಲೆಕ್ಕ ಹಾಕಿದಾಗ 2014-15ರಲ್ಲಿ ನಡೆದಿರೋ ಈ ಸಮೀಕ್ಷೆಗೂ ಮತ್ತೆ ಕೇಂದ್ರ ಸರ್ಕಾರ ಮಾಡಿರೋ 2011 ಸೆನ್ಸಸ್ಗೂ ಕೇವಲ 2 ಅಥವಾ 3 ವರ್ಷಗಳ ವ್ಯತ್ಯಾಸ ಇದೆ. ಅಲ್ಲಿ 6,2-3 ಲಕ್ಷ ಪಾಪ್ಯುಲೇಷನ್ ಅಂತ ನಮ್ಗೆ ಜನಗಣತಿಯಲ್ಲಿ ಬಂದಿರುವಾಗ ಈ ಒಂದು ನಮ್ಮ ಈ ಸರ್ವೆನಲ್ಲಿ, ಸಮೀಕ್ಷೆಯಲ್ಲಿ ನಮ್ಗೆ ಸಿಕ್ಕಿರೋದು 5,98,00,000 ಸ್ವಲ್ಪ ಹಲವು ಸಾವಿರ, ಅಂದ್ರೆ 32, 5 ಎಲ್ಲ ವಿಚಾರ
ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಜಾತಿ ಜನಗಣತಿ ವಿಚಾರ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಪ್ರಬಲ ಸಮುದಾಯಗಳೇ ಇದನ್ನ ವಿರೋಧ ಮಾಡ್ತಾ ಇವೆ. ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಅಂತ ಹೇಳಿ ಅಲ್ಲಿಗೆ ಸದ್ಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಿಎಲ್ಬಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದಾಯಗಳ ವಿರುದ್ಧ ಸರ್ಕಾರ ಏನ್ ಸಿಡಿದೆದ್ದಿದೆ, ಆ ಸರ್ಕಾರದ ವಿರುದ್ಧ ಈ ಸಮುದಾಯಗಳು ಸಿಡಿದೆದ್ದಿವೆ. ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ಯಾವುದೇ ಕಾರಣಕ್ಕೂ ಈ ಜಾತಿ ಗಣತಿಯನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ಸಂಪುಟ ಸಭೆಯೂ ಕೂಡ ರಣರಂಗವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನಾಳೆ ವಿಶೇಷ ಕ್ಯಾಬಿನೆಟ್ ಅನ್ನ ಕರೆಯಲಾಗಿದೆ ಇದೇ ವಿಚಾರವಾಗಿ. ಪ್ರಬಲ ಸಮುದಾಯಗಳಂತೂ ಈಗಾಗಲೇ ಶಾಮನೂರು ಶಿವಶಂಕರಪ್ಪ, ಎಂಬಿ ಪಾಟೀಲ್, ಈ ಕಡೆ ಡಿಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ ಎಲ್ಲ ಪ್ರಬಲ ಸಚಿವರೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಹೇಗೆ ನಾಳೆ ಎಲ್ಲರೂ ಒಪ್ಪಿಬಿಡ್ತಾರೆ? ಒಂದು, ಸಿಎಂ ಸಿದ್ದರಾಮಯ್ಯ ಕೂಡ ಈ ಪ್ರಬಲ ಸಮುದಾಯಗಳನ್ನ ವಿರೋಧ ಕಟ್ಟಿಕೊಂಡು ಇದನ್ನ ಹೇಗೆ ಜಾರಿಗೆ ತರ್ತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಸೊ ವರದಿಯ ಬಗ್ಗೆ ಹಲವು ಸಚಿವರು ಭಿನ್ನರಾಗವನ್ನ ಎತ್ತಿದ್ದಾರೆ. ಸಚಿವರ ವಾಕ್ ಸಮರಕ್ಕೆ ಸಭೆ ವೇದಿಕೆ ಆಗುತ್ತಾ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಬ್ರಾಹ್ಮಣ ಸಮುದಾಯದವರು ಹೇಳ್ತಾ ಇದ್ದಾರೆ, ನಾವು 45 ಲಕ್ಷ ಜನ ಇದ್ದೀವಿ, ಅದಕ್ಕೂ ಹೆಚ್ಚು, ಆದ್ರೆ 7-8 ಲಕ್ಷ ತೋರಿಸಿದ್ರೆ ಹೇಗೆ? ಇನ್ನು ವೀರಶೈವ ಲಿಂಗಾಯತ ಸಮುದಾಯದವರು ಕೂಡ ಅಷ್ಟೇ ಹೆಚ್ಚಿದ್ದೀವಿ, ದತ್ತಾಂಶಗಳು ತಪ್ಪಿದೆ ಅಂತ ಹೇಳಿ. ಇನ್ನು ಒಕ್ಕಲಿಗ ಸಮುದಾಯದವರಂತೂ ನಿನ್ನೆ ಒಂದು ಸಭೆನೇ ಮಾಡಿದ್ದಾರೆ. 224 ಕ್ಷೇತ್ರಗಳಲ್ಲಿ ನಾವು ಬರೀ 60 ಲಕ್ಷ ಇದೀವ, ಇದನ್ನ ಒಪ್ಪೋದಕ್ಕಾಗೋದೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ಸಮಾಜಘಾತಕ ಕೆಲಸ. ಇದು ಸಂವಿಧಾನ ವಿರೋಧಿಯಾದಂತಹ ಕೆಲಸ. ಎಲ್ಲರಿಗೂ ಸಮಾನತೆ ಬೇಕು ಅಂತ ಸಂವಿಧಾನದಲ್ಲಿ ಹೇಳುವಾಗ ಸಂವಿಧಾನವೇ ನಮ್ಮ ಸರ್ವಸ್ವ ಅಂತ ಹೇಳ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೆಲವರು ಇದನ್ನು ವಿರೋಧ ಮಾಡ್ತಿರೋದು ಅತ್ಯಂತ ವಿಪರ್ಯಾಸದ ನೋವಿನ ಸಂಗತಿಯಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ರಾಹುಲ್ ಗಾಂಧಿ ಅವರು ಯಾವಾಗಲೂ ಜಾತಿ ಸಮೀಕ್ಷೆ ಪರವಾಗಿ ಮಾತಾಡ್ತಾರೆ, ಆದ್ರೆ ಅವರದೇ ಪಕ್ಷದ ಕೆಲವು ಮುಖಂಡರಲ್ಲಿ ಅದನ್ನ ವಿರೋಧ ಮಾಡಿ ಮಾತಾಡುವಂತ ವಿಪರ್ಯಾಸಗಳಿದ್ದಾವೆ. ಇದನ್ನು ನಾವು ಯಾರೂ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಇದು ಹಿಂದಿನ ಕಾಲ ಅಲ್ಲ. ನಮ್ಮೆಲ್ಲರಿಗೂ ನಮ್ಮದೇ ಆದಂತಹ ಚೈತನ್ಯ ಇದೆ. ಹಿಂದುಳಿದ ವರ್ಗದವರಾಗಲಿ, ದಲಿತ ಸಮುದಾಯಗಳಾಗಲಿ, ಬೇರೆ ಬೇರೆ ಹೊರ ಸಮುದಾಯದ ಎಲ್ಲ ಜಾತಿಗಳಿಗೆ ಸಮಾಜದಲ್ಲಿ ಸೂಕ್ತ ಅವಕಾಶಗಳು, ಸ್ಥಾನಮಾನಗಳು, ರಾಜಕೀಯ ಮತ್ತು ಸಾಮಾಜಿಕ ಅವಕಾಶಗಳು ಸಿಗಬೇಕಾಗಿದೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ರೀತಿ ಮಾಡಬೇಕಾದ್ರೆ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ವಿಚಾರವನ್ನ ಇವರು ವಿರೋಧ ಮಾಡ್ತಿದ್ದಾರೆ ಅಂತ ಇವರು ಸಾಮಾಜಿಕ ನ್ಯಾಯಕ್ಕೆ ಪರ ಇದಾರ, ವಿರೋಧ ಇದಾರ ಅನ್ನೋದನ್ನ 2014-15 ಮಾಡಿರೋದು ಬಹಳ ಸೈಂಟಿಫಿಕ್ ಆಗಿ, ಮೆಕ್ಯಾನಿಕಲ್ ಆಗಿ, ಮೆಥಾಡಿಕಲ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಸುಮಾರು 1,60,000 ಜನ ಸರ್ಕಾರಿ ಮತ್ತು ಇತರ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಮೇಲ್ವಿಚಾರಣೆ ನೋಡಿಕೊಂಡಿದ್ದಾರೆ. ಮತ್ತು ಈ ಒಂದೂವರೆ ವರ್ಷದಲ್ಲಿ ಇವರೆಲ್ಲರೂ ಭೇಟಿ ಕೊಟ್ಟಿರೋದು 1,35,35,772 ಕುಟುಂಬಗಳನ್ನು. ಇದು ಮೊದಲೆಲ್ಲ ನಡೀತಾ ಇದ್ದಿದ್ದು ಸ್ಯಾಂಪಲ್ ಸರ್ವೆ, ಇದು ಡೀಟೇಲ್ ಸರ್ವೆ. ಇದಕ್ಕೆ ಏನ್ ನಿಮಗೆ ಮಾನದಂಡ ಎಲ್ಲಿದೆ ಹತ್ರ ಅಂದ್ರೆ 2011ರಲ್ಲಿ ನಮ್ಮ ದೇಶದ ಸೆನ್ಸಸ್ ಇದೆ, ನಿಮಗೆಲ್ಲ ಗೊತ್ತಿರ್ತದೆ. ಅದು ನಮ್ಮ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ 2011 ಸೆನ್ಸಸ್ ಅಲ್ಲಿ 6 ಕೋಟಿ 2 ಅಥವಾ 3 ಲಕ್ಷ ಅಂತ ನನಗೆ ಗೊತ್ತಿದೆ. ಅದು ನೀವು ಲೆಕ್ಕ ಹಾಕಿದಾಗ 2014-15ರಲ್ಲಿ ನಡೆದಿರೋ ಈ ಸಮೀಕ್ಷೆಗೂ ಮತ್ತೆ ಕೇಂದ್ರ ಸರ್ಕಾರ ಮಾಡಿರೋ 2011 ಸೆನ್ಸಸ್ಗೂ ಕೇವಲ 2 ಅಥವಾ 3 ವರ್ಷಗಳ ವ್ಯತ್ಯಾಸ ಇದೆ. ಅಲ್ಲಿ 6 ಕೋಟಿ 2-3 ಲಕ್ಷ ಪಾಪ್ಯುಲೇಷನ್ ಅಂತ ನಮಗೆ ಜನಗಣತಿಯಲ್ಲಿ ಬಂದಿರುವಾಗ ಈ ಒಂದು ನಮ್ಮ ಈ ಸರ್ವೆನಲ್ಲಿ, ಸಮೀಕ್ಷೆಯಲ್ಲಿ ನಮಗೆ ಸಿಕ್ಕಿರೋದು 5 ಕೋಟಿ 98 ಲಕ್ಷ ಸ್ವಲ್ಪ ಹಲವು ಸಾವಿರ, ಅಂದ್ರೆ 3 2 3 2 5 ಎಲ್ಲ ವಿಚಾರ
ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಜಾತಿ ಜನಗಣತಿ ವಿಚಾರ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಪ್ರಬಲ ಸಮುದಾಯಗಳೇ ಇದನ್ನ ವಿರೋಧ ಮಾಡ್ತಾ ಇವೆ. ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಅಂತ ಹೇಳಿ ಅಲ್ಲಿಗೆ ಸದ್ಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಿಎಲ್ಬಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದಾಯಗಳ ವಿರುದ್ಧ ಸರ್ಕಾರ ಏನ್ ಸಿಡಿದೆದ್ದಿದೆ, ಆ ಸರ್ಕಾರದ ವಿರುದ್ಧ ಈ ಸಮುದಾಯಗಳು ಸಿಡಿದೆದ್ದಿವೆ. ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ಯಾವುದೇ ಕಾರಣಕ್ಕೂ ಈ ಜಾತಿ ಗಣತಿಯನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ಸಂಪುಟ ಸಭೆಯೂ ಕೂಡ ರಣರಂಗವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನಾಳೆ ವಿಶೇಷ ಕ್ಯಾಬಿನೆಟ್ ಅನ್ನ ಕರೆಯಲಾಗಿದೆ ಇದೇ ವಿಚಾರವಾಗಿ. ಪ್ರಬಲ ಸಮುದಾಯಗಳಂತೂ ಈಗಾಗಲೇ ಶಾಮನೂರು ಶಿವಶಂಕರಪ್ಪ, ಎಂಬಿ ಪಾಟೀಲ್, ಈ ಕಡೆ ಡಿಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ ಎಲ್ಲ ಪ್ರಬಲ ಸಚಿವರೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಹೇಗೆ ನಾಳೆ ಎಲ್ಲರೂ ಒಪ್ಪಿಬಿಡ್ತಾರೆ? ಒಂದು, ಸಿಎಂ ಸಿದ್ದರಾಮಯ್ಯ ಕೂಡ ಈ ಪ್ರಬಲ ಸಮುದಾಯಗಳನ್ನ ವಿರೋಧ ಕಟ್ಟಿಕೊಂಡು ಇದನ್ನ ಹೇಗೆ ಜಾರಿಗೆ ತರ್ತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಸೊ ವರದಿಯ ಬಗ್ಗೆ ಹಲವು ಸಚಿವರು ಭಿನ್ನರಾಗವನ್ನ ಎತ್ತಿದ್ದಾರೆ. ಸಚಿವರ ವಾಕ್ ಸಮರಕ್ಕೆ ಸಭೆ ವೇದಿಕೆ ಆಗುತ್ತಾ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಬ್ರಾಹ್ಮಣ ಸಮುದಾಯದವರು ಹೇಳ್ತಾ ಇದ್ದಾರೆ, ನಾವು 45 ಲಕ್ಷ ಜನ ಇದ್ದೀವಿ, ಅದಕ್ಕೂ ಹೆಚ್ಚು, ಆದ್ರೆ 7-8 ಲಕ್ಷ ತೋರಿಸಿದ್ರೆ ಹೇಗೆ? ಇನ್ನು ವೀರಶೈವ ಲಿಂಗಾಯತ ಸಮುದಾಯದವರು ಕೂಡ ಅಷ್ಟೇ ಹೆಚ್ಚಿದ್ದೀವಿ, ದತ್ತಾಂಶಗಳು ತಪ್ಪಿದೆ ಅಂತ ಹೇಳಿ. ಇನ್ನು ಒಕ್ಕಲಿಗ ಸಮುದಾಯದವರಂತೂ ನಿನ್ನೆ ಒಂದು ಸಭೆನೇ ಮಾಡಿದ್ದಾರೆ. 224 ಕ್ಷೇತ್ರಗಳಲ್ಲಿ ನಾವು ಬರೀ 60 ಲಕ್ಷ ಇದೀವ, ಇದನ್ನ ಒಪ್ಪೋದಕ್ಕಾಗೋದೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ಸಮಾಜಘಾತಕ ಕೆಲಸ. ಇದು ಸಂವಿಧಾನ ವಿರೋಧಿಯಾದಂತ ಕೆಲಸ. ಎಲ್ಲರಿಗೂ ಸಮಾನತೆ ಬೇಕು ಅಂತ ಸಂವಿಧಾನದಲ್ಲಿ ಹೇಳುವಾಗ ಸಂವಿಧಾನವೇ ನಮ್ಮ ಸರ್ವಸ್ವ ಅಂತ ಹೇಳ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೆಲವರು ಇದನ್ನು ವಿರೋಧ ಮಾಡ್ತಿರೋದು ಅತ್ಯಂತ ವಿಪರ್ಯಾಸದ ನೋವಿನ ಸಂಗತಿಯಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ರಾಹುಲ್ ಗಾಂಧಿ ಅವರು ಯಾವಾಗಲೂ ಜಾತಿ ಸಮೀಕ್ಷೆ ಪರವಾಗಿ ಮಾತಾಡ್ತಾರೆ, ಆದ್ರೆ ಅವರದೇ ಪಕ್ಷದ ಕೆಲವು ಮುಖಂಡರಲ್ಲಿ ಅದನ್ನ ವಿರೋಧ ಮಾಡಿ ಮಾತಾಡುವಂತ ವಿಪರ್ಯಾಸಗಳಿದ್ದಾವೆ. ಇದನ್ನು ನಾವು ಯಾರೂ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಇದು ಹಿಂದಿನ ಕಾಲ ಅಲ್ಲ. ನಮ್ಮೆಲ್ಲರಿಗೂ ನಮ್ಮದೇ ಆದಂತ ಚೈತನ್ಯ ಇದೆ. ಹಿಂದೂ ಸಮುದಾಯಗಳಾಗಲಿ, ದಲಿತ ಸಮುದಾಯಗಳಾಗಲಿ, ಬೇರೆ ಬೇರೆ ಹೊರ ಸಮುದಾಯದ ಎಲ್ಲ ಜಾತಿಗಳಿಗೆ ಸಮಾಜದಲ್ಲಿ ಸೂಕ್ತ ಅವಕಾಶಗಳು, ಸ್ಥಾನಮಾನಗಳು, ರಾಜಕೀಯ ಮತ್ತು ಸಾಮಾಜಿಕ ಅವಕಾಶಗಳು ಸಿಗಬೇಕಾಗಿದೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ರೀತಿ ಮಾಡಬೇಕಾದ್ರೆ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ವಿಚಾರವನ್ನ ಇವರು ವಿರೋಧ ಮಾಡ್ತಿದ್ದಾರಂತೆ. ಇವರು ಸಾಮಾಜಿಕ ನ್ಯಾಯಕ್ಕೆ ಪರ ಇದ್ದಾರ, ವಿರೋಧ ಇದ್ದಾರ ಅನ್ನೋದನ್ನ 2014-15 ಮಾಡಿರೋದು ಬಹಳ ಸೈಂಟಿಫಿಕ್ ಆಗಿ, ಮೆಕ್ಯಾನಿಕಲ್ ಆಗಿ, ಮೆಥಾಡಿಕಲ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಸುಮಾರು 1,60,000 ಜನ ಸರ್ಕಾರಿ ಮತ್ತು ಇತರ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಮೇಲ್ವಿಚಾರಣೆ ನೋಡಿಕೊಂಡಿದ್ದಾರೆ. ಮತ್ತು ಈ ಒಂದೂವರೆ ವರ್ಷದಲ್ಲಿ ಇವರೆಲ್ಲರೂ ಭೇಟಿ ಕೊಟ್ಟಿರೋದು 1,35,35,772 ಕುಟುಂಬಗಳನ್ನು. ಇದು ಮೊದಲೆಲ್ಲ ನಡೀತಾ ಇದ್ದಿದ್ದು ಸ್ಯಾಂಪಲ್ ಸರ್ವೆ, ಇದು ಡೀಟೇಲ್ ಸರ್ವೆ. ಇದಕ್ಕೆ ಏನ್ ನಿಮಗೆ ಮಾನದಂಡ ಎಲ್ಲಿದೆ ಹತ್ರ ಅಂದ್ರೆ 2011ರಲ್ಲಿ ನಮ್ಮ ದೇಶದ ಸೆನ್ಸಸ್ ಇದೆ, ನಿಮಗೆಲ್ಲ ಗೊತ್ತಿರ್ತದೆ. ಅದು ನಮ್ಮ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ 2011 ಸೆನ್ಸಸ್ ಅಲ್ಲಿ 6,2 ಅಥವಾ 3 ಲಕ್ಷ ಅಂತ ನನಗೆ ಗೊತ್ತಿದೆ. ಅದು ನೀವು ಲೆಕ್ಕ ಹಾಕಿದಾಗ 2014-15ರಲ್ಲಿ ನಡೆದಿರೋ ಈ ಸಮೀಕ್ಷೆಗೂ ಮತ್ತೆ ಕೇಂದ್ರ ಸರ್ಕಾರ ಮಾಡಿರೋ 2011 ಸೆನ್ಸಸ್ಗೂ ಕೇವಲ 2 ಅಥವಾ 3 ವರ್ಷಗಳ ವ್ಯತ್ಯಾಸ ಇದೆ. ಅಲ್ಲಿ 6,2-3 ಲಕ್ಷ ಪಾಪ್ಯುಲೇಷನ್ ಅಂತ ನಮಗೆ ಜನಗಣತಿಯಲ್ಲಿ ಬಂದಿರುವಾಗ ಈ ಒಂದು ನಮ್ಮ ಈ ಸರ್ವೆನಲ್ಲಿ, ಸಮೀಕ್ಷೆಯಲ್ಲಿ ನಮಗೆ ಸಿಕ್ಕಿರೋದು 5,98,00,000 ಸ್ವಲ್ಪ ಹಲವು ಸಾವಿರ, ಅಂದ್ರೆ 32, 5 ಎಲ್ಲ